me forever on fire. ನೋಡಿ, ಈಗ ಪೊಲೀಸರ ಕೈಗೆ 6 ರಿಪೋರ್ಟ್ಗಳು ಸೇರಿದೆ. ಯಾವುದು ಆ 6 ರಿಪೋರ್ಟ್? ಅದರಿಂದ ಏನ್ ತನಿಖೆಗೆ ಮಹತ್ವ ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ತನಿಖೆ ಚುರುಕು ಪಡ್ಕೊಳ್ಳುತ್ತೆ, ಅದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಸುಮಾರು 6 ರಿಪೋರ್ಟ್ಗಳಿದ್ವು. ಈ 6 ರಿಪೋರ್ಟ್ಗಳ ಮೇಲೆ ಎಲ್ಲರ ನಿಗಾ ಇತ್ತು. ಅದರಲ್ಲೂ ಪೊಲೀಸರು ಕಾಯ್ತಾ ಇದ್ರು. ಒಂದು, ಪಟ್ಟಣಗೆರೆ ಶೆಡ್ನ CCTV ಕ್ಯಾಮರಾಗಳ ಫುಟೇಜ್. ಪಟ್ಟಣಗೆರೆ ಶೆಡ್ಗೆ ಯಾರ್ಯಾರು ಹೋಗಿದ್ರು, ಎಷ್ಟೊತ್ತಿಗೆ ಹೋಗಿದ್ರು, ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇದರ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ರು. ಕೆಲವರು ಇದನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಅದನ್ನ ರಿಟ್ರೀವ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಇದರಲ್ಲಿ ಏನಾದ್ರು ದರ್ಶನ್ ಹೋಗಿದ್ದು ಬಂದಿದ್ದು, ಇಷ್ಟು ಗಂಟೆಗೆ ಹೋಗಿದ್ರು, ಇಷ್ಟು ಗಂಟೆಗೆ ವಾಪಸ್ ಬಂದ್ರು, ಇದ್ರ ಬಗ್ಗೆ ಗೊತ್ತಾದ್ರೆ ಇದು ಕೂಡ ಈ ಪ್ರಕರಣದ ಮಹತ್ವದ ಸಾಕ್ಷಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಎರಡನೇದು, ಕೊಲೆ ನಡೆದಂತ ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ನ ವರದಿ. ಈ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಆಗಿದೆ ಅನ್ನೋದನ್ನ ತನಿಖೆಯ ಸಂದರ್ಭದಲ್ಲಿ ಹೇಳಲಾಗಿತ್ತು. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ಮಾಡಲಾಗಿತ್ತು. ಅಲ್ಲಿ ಡೋರ್ ತೆಗೆದಿರೋದು ಅಥವಾ ಕಿಟಕಿ ಮುಟ್ಟಿರೋದು ಅಥವಾ ಅಲ್ಲಿರುವಂಥ ವಸ್ತುಗಳನ್ನ ಬಳಕೆ ಮಾಡ್ಕೊಂಡಿರೋದು, ಈ ಥರದ್ದೆಲ್ಲ ಇದ್ದಾಗ ಫಿಂಗರ್ ಪ್ರಿಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅವೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದನ್ನು ಕೂಡ ಲ್ಯಾಬಿಗೆ ಕಳಿಸಲಾಗಿತ್ತು. ಮೂರನೇದು, ಮೃತದೇಹ ಸಾಗಿಸಿದ್ದ ಸ್ಕಾರ್ಪಿಯೋದಲ್ಲಿನ ಫಿಂಗರ್ ಪ್ರಿಂಟ್ನ ವರದಿ. ಈ ಸ್ಕಾರ್ಪಿಯೋನ ಕೂಡ ಡಿಸೈನ್ ಬದಲು ಮಾಡಿಬಿಟ್ಟಿದ್ರು, ನಂಬರ್ ಪ್ಲೇಟ್ ಬದಲು ಮಾಡಿಬಿಟ್ಟಿದ್ರು, ಹಿಂದೆ ದರ್ಶನ್ ಇದ್ದಂಥ ಫೋಟೋ ಇತ್ತು ಅದನ್ನು ತೆಗೆಸಿದ್ರು. ಎಲ್ಲ ಅದನ್ನು ಕೂಡ ಆ ಹೆಣವನ್ನು ಸಾಗಿಸುವಾಗ ಫಿಂಗರ್ ಪ್ರಿಂಟ್ಗಳು ಇದ್ದೇ ಇರುತ್ತೆ. ಅದರ ವರದಿ ಕೂಡ ಕೈ ಸೇರುತ್ತೆ. ನಾಲ್ಕನೆಯದು, ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ CCTVಯ ಫುಟೇಜ್. ಈ 2 ಫುಟೇಜ್ಗಳು ಇಲ್ಲಿ ತುಂಬಾನೇ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಆ ಕೊಲೆ ನಡೆದಂಥ ಹಿಂದಿನ ದಿನ ಮತ್ತು ಆ ಕೊಲೆ ನಡೆದಂಥ ದಿನ ಇವ್ರು ಎಷ್ಟೊತ್ತಿಗೆ ಮನೆಯಿಂದ ಹೊರಗೆ ಹೋಗಿದ್ರು, ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದ್ರು. ಅದೇನಾದ್ರೂ ಗ್ರಾಚಾರ ಕೆಟ್ಟು 12 ಗಂಟೆ 11 ಗಂಟೆ ಸುಮಾರಿಗೆ ಹೊರಗಡೆ ಹೋಗಿ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ವಾಪಸ್ ಬಂದಿದ್ದು, ಆ ಥರದ್ದೇನಾದ್ರು ಇತ್ತು ಅಂತಂದ್ರೆ, ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಆಗಿರೋದು ಅಥವಾ ಹೆಣ ಸಾಗಾಟ ಮಾಡಿರೋದು ಅದೇ ಟೈಮಿಂಗ್ಸ್ನಲ್ಲಿ ಅಂತ ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಈ ಫುಟೇಜ್ಗಳು ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಇನ್ನು ಸ್ಟೋನಿ ಬ್ರೋಕ್ಸ್ ಪಬ್ನ CCTV ದೃಶ್ಯಾವಳಿಗಳು. ಎಲ್ಲ ಆದಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೋಕ್ಸ್ಗೆ ಹೋಗಿದ್ರು, ಅಲ್ಲಿ ಪಾರ್ಟಿ ಮಾಡಿದ್ರು ಅಂತ ಹೇಳಲಾಗಿತ್ತು. ಅದಕ್ಕೆ ಚಿಕ್ಕಣ್ಣನ ಸಾಕ್ಷಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಯಾರ್ಯಾರು ಇದ್ರು, ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರು, ಏನು ಎತ್ತ ಅಂತ. ಈ ಸ್ಟೋನಿ ಬ್ರೋಕ್ಸ್ ಪಬ್ದು CCTVಯಲ್ಲೂ ಕೂಡ ದರ್ಶನ್ ಎಷ್ಟೊತ್ತಿಗೆ ಬಂದು ಕೂತ್ರು, ಯಾರೆಲ್ಲ ಇದ್ರು, ಅಲ್ಲಿಗೆ ಇನ್ಯಾರೆಲ್ಲ ಭೇಟಿ ಮಾಡೋಕೆ ಬಂದಿದ್ರು, ಎಷ್ಟೊತ್ತಿಗೆ ದರ್ಶನ್ ಅಲ್ಲಿಂದ ಹೊರಟೋದ್ರು, ಅದು ಗೊತ್ತಾಗುತ್ತೆ. ಅದರ ವರದಿ ಕೂಡ ಪೊಲೀಸರ ಕೈ ಸೇರಿದೆ. ಇನ್ನು ಕೊಲೆ ಆರೋಪಿಗಳ ಮೊಬೈಲ್ನ ರಿಟ್ರೀವ್ನ ರಿಪೋರ್ಟ್ ನೋಡಿ, ಇದು ಬಹಳ ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಯಾಕೆ ಅಂತ ಅಂದರೆ, ಈಗ ಅರೆಸ್ಟ್ ಆಗಿದ್ದಾರಲ್ಲ ಸುಮಾರು 17 ಮಂದಿ, ಇವ್ರು ಎಲ್ಲರೂ ಕೂಡ ಫೋನ್ನಲ್ಲೇ ಮಾತಾಡ್ಕೊಳ್ತಾ ಇದ್ದಿದ್ದು, ವಾಟ್ಸಪ್ ಕಾಲ್ ಮಾಡ್ಕೊಳ್ತಾ ಇದ್ರು. ಈಗ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬರ್ತಾ ಇದ್ದೀವಿ, ಈ ಟೋಲಲ್ಲಿ ಇದ್ದೀವಿ, ಇಲ್ಲಿದ್ದೀವಿ, ಈಗ ಪಟ್ಟಣಗೆರೆ ತಲುಪಿದ್ವಿ, ಅಯ್ಯೋ ಹೀಗಾಗೋಯ್ತು, ಈಗ ಹೆಣವನ್ನು ನಾವು ತೆಗೆದುಕೊಂಡು ಹೋಗಿ ಬಿಸಾಕಬೇಕು, ಇದೆಲ್ಲವನ್ನು ಕೂಡ ಕೆಲಸ ಆಯಿತು, ಕೆಲಸ ಆಗಬೇಕು, ಪ್ರತಿಯೊಂದನ್ನು ಇವರು ಮೊಬೈಲ್ಗಳಲ್ಲೇ ಮಾಡ್ಕೊಂಡಿರೋದು. ಮೊಬೈಲಲ್ಲಿ 3 ನಿಮಿಷದ ಒಂದು ವಿಡಿಯೋ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅದೆಲ್ಲವನ್ನ ರಿಟ್ರೀವ್ ಮಾಡಲಿಕ್ಕೆ ಕಳಿಸಲಾಗಿತ್ತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಹೀಗಿರ್ಬೇಕಾದ್ರೆ ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾರಿಗೆ ಮೆಸೇಜ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಈ ಮೊಬೈಲಿಂದ ಗೊತ್ತಾಗುತ್ತೆ. ಹಾಗಾಗಿ ಈ 6 ರಿಪೋರ್ಟ್ಗಳು ಈ ಪ್ರಕರಣದಲ್ಲಿ ಮಹತ್ವವಾದಂಥ ಒಂದು ಸಾಕ್ಷಿಗಳಾಗತ್ತೆ. ಈ ಸಾಕ್ಷಿಗಳು ಏನಾದ್ರು ದರ್ಶನ್ನ ವಿರುದ್ಧ ಇದ್ವು ಅಂತ ಅಂದ್ರೆ ಗ್ಯಾರಂಟಿ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ಗಳು ಏನು ಹೇಳುತ್ತೆ, ಈ ರಿಪೋರ್ಟ್ಗಳು ದರ್ಶನ್ಗೆ ಎಷ್ಟು ಮುಳುವಾಗಿ ಬಂದಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿವರೆಗೂ ಪೊಲೀಸರು ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಮೇಲೇನೆ ಅದರಲ್ಲಿ ಎಲ್ಲ ಉಲ್ಲೇಖ ಆದಾಗ್ಲೇ ಗೊತ್ತಾಗುತ್ತೆ.